ಗುಡ್ ಮಾರ್ನಿಂಗ್. ಸೊ ಇವತ್ತಿನ ಒಂದು ವಿಡಿಯೋಸ್ದ ಇನ್ಫಾರ್ಮೇಷನಲ್ಲಿ ಎಸ್ ಎಸ್ ಸಿನ 261 ರಿಕ್ವೈರ್ಮೆಂಟ್ ಡೀಟೇಲ್ಸ್ ಅಂತ ತಿಳಿಸ್ಕೊಡ್ತೀನಿ. ಸೊ ಇದ್ರ ಬಗ್ಗೆ ಇನ್ನಿಗೆ ನಿಮ್ಮ ಡೀಟೇಲ್ಸ್ ಆಗಿ ಪಿನ್ ಟು ಪಿನ್ ಲೈಕ್ ದಟ್ ಒಂದು ರಿಕ್ವೈರ್ಮೆಂಟ್ ಡೀಟೇಲ್ಸನ್ನು ಈ ಒಂದು ವಿಡಿಯೋಸ್ನಲ್ಲಿ ತಿಳಿಸ್ಕೊಡಲಾಗುತ್ತೆ. ಸೊ ಟುಡೇಸ್ ರಿಕ್ವೈರ್ಮೆಂಟ್ ಡೀಟೇಲ್ಸ್ ಆಫ್ ದ ರಿಗಾರ್ಡಿಂಗ್ ಟು ಎಸ್ ಎಸ್ ಸಿ ರಿಕ್ವೈರ್ಮೆಂಟ್. ಸೊ ಅದು ಬಂದುಬಿಟ್ಟು ನಿಮಗೆ ಇನ್ನು ಬೇರೆ ರಿಲೇಟೆಡ್ ಟು ಲೈಕ್ ದಟ್ ಯು ಪಿ ಎಸ್ ಸಿ, ಕೆ ಪಿ ಎಸ್ ಸಿ, ಪೊಲೀಸ್, ರೈಲ್ವೆ, ಬ್ಯಾಂಕಿಂಗ್. ಸೊ ಇದೆಲ್ಲದು ಕೂಡ ನಿಮಗೆ ಇದರದ್ದು ಒಂದು ರಿಕ್ವೈರ್ಮೆಂಟ್ ನೆಕ್ಸ್ಟ್ ಅಪ್ಡೇಟೆಡ್ ವೀಡಿಯೋಸ್ನಲ್ಲಿ ನಿಮ್ಗೆ ತಿಳಿಸ್ಕೊಡ್ತಿಲಾಗುತ್ತೆ. ಬಟ್ ಇವತ್ತಿನ ಒಂದು ವಿಡಿಯೋಸ್ನ ಇನ್ಫಾರ್ಮೇಷನ್ ರಿಕ್ವೈರ್ಮೆಂಟ್ ಬಂದುಬಿಟ್ಟು ನಿಮಗೆ ಎಸ್ ಎಸ್ ಸಿ. ಸೊ ಟೋಟಲ್ ನಂಬರ್ ಆಫ್ ವೇಕೆನ್ಸಿ ರಿಕ್ವೈರ್ಮೆಂಟ್ ಲೈಕ್ ಕಮ್ಸ್ ಟು 261 ಪೋಸ್ಟ್ ಡೇಸ್. ಲೈಕ್ ದಟ್ ನಂಬರ್ ಆಫ್ ವೇಕೆನ್ಸೀಸ್ ರಿಕ್ವೈರ್ಮೆಂಟ್ ಈಸ್ 261 ಇರುತ್ತೆ. ಸೊ ಈ ಒಂದು 261 ರಿಕ್ವೈರ್ಮೆಂಟ್ನ ಒಂದು ಡೀಟೇಲ್ಸ್ ಲೈಕ್ ದಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮತ್ತು ಎಕ್ಸಾಮ್ ಪ್ರಿಪರೇಷನ್ ಮತ್ತು ಇದರ ಒಂದು ಎಕ್ಸಾಮ್ ಪ್ರಿಪರೇಷನ್ ಗೈಡೆನ್ಸ್. ಸೊ ಅಪ್ ಟು ನಿಮಗೆ ಎಕ್ಸಾಮ್ ಓಪನಿಂಗ್ ಡೇಟ್ ಲೈಕ್ ದಟ್ ಕ್ಲೋಸಿಂಗ್ ಡೇಟ್ ವಾಟ್ ಆರ್ ಮೇ ಬಿ ದಟ್ ಐ ವಿಲ್ ಎಕ್ಸ್ಪ್ಲೇನ್ ಯು ಇನ್ ದಿಸ್ ವಿಡಿಯೋ. ಮತ್ತು ಬೇರೆ ಇನ್ನೂ ಎಕ್ಸಾಮ್ಸ್ನ ರಿಗಾರ್ಡ್ನ ಒಂದು ಯಾವುದೇ ಒಂದು ಮತ್ತು ಕನ್ಫ್ಯೂಷನ್ ಅಥವಾ ಡೌಟ್ಸ್ ಬೇಕಾದರೆ ನಿಮಗೆ ಯು ಪಿ ಎಸ್ ಸಿ, ಎ ಪಿ ಮತ್ತು ಕೆ ಪಿ ಎಸ್ ಸಿ, ಪೊಲೀಸ್, ಸಿ ಎಸ್ ಎಫ್, ಆರ್ಮಿ, ಬಿ ಎಸ್ ಎಫ್, ಟೀಚರ್ ಲೈಕ್ ದಟ್ ಮತ್ತು ಯು ಪಿ ಎಸ್ ಸಿನ ಒಂದು ಇಂಟರ್ವ್ಯೂ ಗೈಡೆನ್ಸ್ ಕೂಡ ನಿಮಗೆ ಅವೈಲೇಬಲ್ ಆಗಿರುತ್ತೆ. ಸೊ ಹೋಲ್ ಥಿಂಗ್ಸ್ ಆರ್ ಅವೈಲೇಬಲ್ ಫಾರ್ ಅನದರ್ ಎಕ್ಸಾಮ್ ರಿಲೇಟೆಡ್ ಆಲ್ಸೋ. ಸೊ ಇವತ್ತಿನ ಈ ಒಂದು ಎಸ್ ಎಸ್ ಸಿನ ಒಂದು 261 ವೇಕೆನ್ಸಿ ಡೀಟೇಲ್ಸನ್ನು ನಿಮಗೆ ಹೇಳೋದಾದರೆ, ಸೊ ಇದರಲ್ಲಿ ಪೋಸ್ಟ್ ಬಂದುಬಿಟ್ಟು ನಿಮಗೆ ಸ್ಟೆನೋಗ್ರಾಫರ್ ಲೈಕ್ ದಟ್ ಸಿ ಆ್ಯಂಡ್ ಡಿ ಅಂತ ಪೋಸ್ಟ್ ನೇಮ್ ಆಗಿರುತ್ತೆ. ಸೊ ಸ್ಟೆನೋಗ್ರಾಫರ್ ಗ್ರೇಡ್ ಸಿ ಆ್ಯಂಡ್ ಡಿನ ಒಂದು ಎಕ್ಸಾಮಿನೇಷನ್ನ ಇದೊಂದು ರಿಕ್ವೈರ್ಮೆಂಟ್ ಇರ್ತಕ್ಕಂಥದ್ದು. ಸೊ ಇದರಲ್ಲಿ ನಿಮಗೆ ಏನೇನು ಇಂಪಾರ್ಟೆಂಟ್ ಥಿಂಗ್ಸ್ ಬಂದರೆ ನಿಮಗೆ ಒಂದು ಅಪ್ಲಿಕೇಶನ್ನ ಡೇಟ್ ಬಂದುಬಿಟ್ಟು ನಿಮಗೆ ಸ್ಟಾರ್ಟಿಂಗ್ ಡೇಟ್ ಆಫ್ 6/6/2025 ಅಂತ. ಸೊ ಇದು ಒಂದು ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು ನಿಮಗೆ June 6 ಮತ್ತು ಇದರ ಒಂದು ಕ್ಲೋಸಿಂಗ್ ಡೇಟ್ ಅಪ್ಲಿಕೇಶನ್ನ ಒಂದು ಸಬ್ಮಿಷನ್ ಕ್ಲೋಸಿಂಗ್ ಡೇಟ್ ಬಂದುಬಿಟ್ಟು ನಿಮಗೆ 26 June ಅಂತ ಇಲ್ಲಿ ಹೇಳಲಾಗುತ್ತೆ. ಸೊ ಒಂದು ಸ್ಟಾರ್ಟಿಂಗ್ ಡೇಟ್ ಮತ್ತು ಇಂಪಾರ್ಟೆಂಟ್ ಇದೊಂದಾಗಿರುತ್ತೆ ಮತ್ತು ಕ್ಲೋಸಿಂಗ್ ಡೇಟ್ ಕೂಡ ಆಲ್ಸೋ ಇಲ್ಲಿ ನಿಮಗೆ ತೋರಿಸಲಾಗಿರುತ್ತೆ. ಮತ್ತು ಇದರದ್ದು ಒಂದು ಅಪ್ಲಿಕೇಶನ್ನ ಫೀಸ್, ಸೊ ಅಪ್ಲಿಕೇಶನ್ನ ಫೀಸ್ ಎಷ್ಟಿರುತ್ತೆ ಅಂದರೆ ಅದು ಕೂಡ ನಿಮಗೆ ಹೇಳಲಾಗುತ್ತೆ. ಅದರದ್ದು ಒಂದು ಕ್ಲೋಸಿಂಗ್ ಡೇಟ್ಗೆ ನಿಮಗೆ 27 1 ಡೇ ಎಕ್ಸ್ಟ್ರಾ ಫಾರ್ ಎಕ್ಸೆಪ್ಟ್ ದ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ಗೆ. ಸೊ ಅದರಿಂದ ಒಂದು 1 ಡೇ ಮಾತ್ರ ಎಕ್ಸ್ಟ್ರಾ ಆಗಿರ್ತಕ್ಕಂಥದ್ದು ಇದಕ್ಕೆ. ಮತ್ತು ಏನೇ ಅಥವಾ ಅಪ್ಲಿಕೇಶನ್ನ ಕರೆಕ್ಷನ್ನು ಮತ್ತು ಎಡಿಟ್ ಆಪ್ಷನ್ ಕೂಡ ನಿಮಗೆ ಇದಕ್ಕೆ ಕೂಡ ಒಂದು ಟಿಲ್ ಅಪ್ ಟು ನಿಮಗೆ 1 ಜುಲೈ ತನಕ ನೀವು ಇದಕ್ಕೆ ಒಂದು ಕರೆಕ್ಷನ್ ಕೂಡ ಮಾಡ್ಬೋದು. ಸೊ ಸ್ಕೆಡ್ಯೂಲ್ ಫಾರ್ ದ ಎಕ್ಸಾಮಿನೇಷನ್ ಲೈಕ್ ದಟ್ ಒಂದು CBT ಅಂತ ಇರುತ್ತೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್. ದ್ಯಾಟ್ಸ್ ಆಲ್ಸೋ ಸ್ಕೆಡ್ಯೂಲ್ಡ್ ಆಲ್ರೆಡಿ ಲೈಕ್ ದಟ್ 6th August to 11th August. ಬಟ್ ದಿಸ್ ಈಸ್ ಅ ಟೆಂಪರರಿ ಡೇಟ್ ಓನ್ಲಿ. ಸೊ ನಿಯರೆಸ್ಟ್ ಆಗಸ್ಟ್ ಟು as well as ಡಿಸೈಡೆಡ್ ಟು ಎಕ್ಸಾಕ್ಟ್ ಡೇಟ್. ಸೊ ಇದು ಒಂದು ನಿಮಗೆ ಜಸ್ಟ್ ಒಂದು ಟೆಂಪರರಿ ಎಕ್ಸಾಮಿನೇಷನ್ ಡೇಟ್ ಕೂಡ ಇಲ್ಲಿ ಅಲೌನ್ಸ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಡೀಟೇಲ್ಸ್ನ ಒಂದು ವೇಕೆನ್ಸಿ ನಂಬರ್ ಆಫ್ ಟೋಟಲ್ ವೇಕೆನ್ಸಿ ನಂಬರ್ ಆಫ್ ರಿಕ್ವೈರ್ಮೆಂಟ್ ಈಸ್ ಕಮ್ಸ್ ಟು 261 ಅಂತ ಹೇಳಿದ್ದೆ. ಸೊ ಇದು ಬಂದುಬಿಟ್ಟು ನಿಮಗೆ ಕಾಂಟ್ರ್ಯಾಕ್ಟ್ ಲೈಕ್ ದಟ್ ಕ್ಯಾಂಡಿಡೇಟು ಟೆಂಟೇಟಿವ್ ವೇಕೆನ್ಸಿ ಅಂತ ಎಲ್ಲ ಕೂಡ ಹೇಳ್ಬೋದು. ಸೊ ಕಾಂಟ್ರ್ಯಾಕ್ಟ್ ಬೇಸ್ ಆಗಿ ನಿಮಗೆ ಇದೊಂದು ರಿಕ್ವೈರ್ಮೆಂಟ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಯಾವೊಂದು ವೇಕೆನ್ಸಿ ಯಾವ ಒಂದು ಝೋನಲ್ಲಿ ಎಷ್ಟಿರುತ್ತೆ ಮತ್ತು ಯಾವೊಂದು ಕ್ಯಾಟಗರಿಯಲ್ಲಿ ಅಭ್ಯರ್ಥಿಗಳು ಎಷ್ಟೆಷ್ಟು ಇರುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದುಬಿಟ್ಟು ನಿಮಗೆ ಇದಕ್ಕೆ ಓನ್ಲಿ ಮೇಲ್ ಕ್ಯಾಂಡಿಡೇಟ್ ಫಾರ್ ಅಪ್ಲೈ ಫಾರ್ ದೀಸ್ ಪೋಸ್ಟ್. ಸೊ ಇದು ಒಂದು ರಿಕ್ವೈರ್ಮೆಂಟ್ಗೆ ನಿಮಗೆ ಜಸ್ಟ್ ಮೇಲ್ ಕ್ಯಾಂಡಿಡೇಟ್ ಮಾತ್ರ ಅಪ್ಲೈ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇದಕ್ಕೆ ರಿಕ್ವೈರ್ಮೆಂಟ್ ಇರ್ತಕ್ಕಂಥ ನ್ಯಾಷನಾಲಿಟಿ, ಸಿಟಿಜನ್ಶಿಪ್ ಏನೇನೆಲ್ಲ ರಿಗಾರ್ಡಿಂಗ್ಸ್ ಇಲ್ಲಿ ಇರುತ್ತೆ. ಸೊ ಮೇನ್ ಥಿಂಗ್ ಇಸ್ ಬಂದುಬಿಟ್ಟು ಏಜ್ ಲಿಮಿಟ್ ಫಾರ್ ದಿಸ್ ರಿಕ್ವೈರ್ಮೆಂಟ್ ಈಸ್ ಕಮ್ಸ್ ಟು ಮಿನಿಮಮ್ 18 to like in this requirement 2 type is there like that ಸ್ಟೆನೋಗ್ರಾಫರ್ ಗ್ರೇಡ್ ಸಿ ಅಂತ, ಗ್ರೇಡ್ ಡಿ ಅಂತ. ಫಾರ್ ಗ್ರೇಡ್ ಸಿಗೆ 18 to 30 years ಲೈಕ್ ದಟ್ ಮಿನಿಮಮ್ 18 to ಮ್ಯಾಕ್ಸಿಮಮ್ 30 years ಇರುತ್ತೆ. ಮತ್ತು ಗ್ರೇಡ್ ಡಿಗೆ ಮಿನಿಮಮ್ 18 to 27 ಏಜ್ ಫಾರ್ ಮ್ಯಾಕ್ಸಿಮಮ್ ಇದಕ್ಕೆ ಆಗಿರ್ತಕ್ಕಂಥದ್ದು. ಬಟ್ ಇನ್ ದ್ಯಾಟ್ ದೇರ್ ವಿಲ್ ಬಿ ನೆಗೋಷಿಯಬಲ್ ಆಲ್ಸೋ ಲೈಕ್ ದಟ್ ಡಿಪೆಂಡ್ ಅಪಾನ್ ಕ್ಯಾಟಗರಿ ವೈಸ್ ಕೂಡ ನಿಮಗೆ ಇಲ್ಲಿ ಏಜ್ಗೆ ಹೋದರೆ ರಿಲ್ಯಾಕ್ಸೇಷನ್ ಕೂಡ ನಿಮಗೆ ಇರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇದರದ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ ನೆಕ್ಸ್ಟ್ ಒಂದು ಅಪ್ಲಿಕೇಶನ್ ಫೀಸ್. ಸೊ ಅಪ್ಲಿಕೇಶನ್ ಫೀಸ್ ಯಾವ ಥರ ಇರುತ್ತೆ ಅಂದರೆ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ನಿಮಗೆ 100 rupees ಫಾರ್ ಜನರಲ್ ಕ್ಯಾಟಗರಿ. ಸೊ ಜನರಲ್ ಕ್ಯಾಟಗರಿ ಒಂದು ಕ್ಯಾಂಡಿಡೇಟ್ಸ್ಗಳಿಗೆ 100 rupees ಫಾರ್ ಅಪ್ಲಿಕೇಶನ್ ಫೀಸ್ ಆಗಿರ್ತಕ್ಕಂಥದ್ದು. ಸೊ ಸೇಮ್ ಥಿಂಗ್ ಇಸ್ ದಟ್ ಕಮ್ಸ್ ಟು ಇನ್ ವುಮೆನ್ಸ್ ಆ್ಯಂಡ್ SC/ST ಶೆಡ್ಯೂಲ್ ಕಾಸ್ಟ್ ಸಮ್ ಪ್ರಿಫರೆನ್ಸ್ ಕ್ಯಾಟಗರೀಸ್ ಕ್ಯಾಂಡಿಡೇಟ್ ಶುಡ್ ಬಿ ಈಸ್ ದೇರ್ ನೋ ಅಪ್ಲಿಕೇಶನ್ ಫೀಸ್ ಲೈಕ್ ದಟ್ ಎಕ್ಸಾಮ್ಟೆಡ್ ಅಂತ ಹೇಳ್ಕೊಡಬೇಕಾಗಿರ್ತಾರೆ. ಇದಕ್ಕೆ ಯಾವುದೇ ರೀತಿಯಿಂದ ನಿಮಗೆ ಒಂದು ಅಪ್ಲಿಕೇಶನ್ ಫೀಸನ್ನು ಇಲ್ಲಿ ಪೇ ಮಾಡೋಂಗಿರಲ್ಲ. ಸೊ ಇನ್ನೊಂದು ಮೇನ್ ಥಿಂಗ್ ಇಂಪಾರ್ಟೆಂಟ್ ಇದು ಬಂದುಬಿಟ್ಟು ನಿಮಗೆ ಎಸೆನ್ಷಿಯಲ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಲೈಕ್ ದಟ್ ಇದರಿಂದ ಒಂದು ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥ. ಸೊ ಈ ರಿಕ್ವೈರ್ಮೆಂಟಿಗೆ ನೀಡೆಡ್ ಟು ಕ್ವಾಲಿಫಿಕೇಷನ್ ದ್ಯಾಟ್ಸ್ ಆಲ್ಸೋ ವಿ ಆರ್ ಟೆಲಿಂಗ್ ಟು ಯು. ಸೊ ಇದಕ್ಕಿಂತ ರಿಕ್ವೈರ್ಮೆಂಟ್ ಏನಪ್ಪ ಅಂತಂದರೆ ಸೊ ಜಸ್ಟ್ ಕ್ಯಾಂಡಿಡೇಟ್ ಶುಡ್ ಬಿ ಪಾಸ್ at 12th class ಲೈಕ್ ದಟ್ ಇನ್ ಕರ್ನಾಟಕ ಕಮ್ಸ್ ಟು 2nd PUC ಲೈಕ್ ದಟ್. ಸೊ 2nd PUC ಒಂದು ಕರ್ನಾಟಕ ಸ್ಟೇಟಿಗೆ ಕರೀತಾ ಇರ್ತಾರೆ. ಸೊ ಕಂಪೇರಿಂಗ್ ಟು ಅದರ್ ಸ್ಟೇಟ್ಸ್ ಲೈಕ್ ದಟ್ ಕಮ್ಸ್ ಟು 12th class.
ಸೊ ಇದರ ಒಂದು ರಿಕ್ವೈರ್ಮೆಂಟ್ನ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ನಿಮಗೆ 12th ಕ್ಲಾಸ್ ಮಾತ್ರ ಇದಕ್ಕೆ ಒಂದು ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ಗೆ ಒಂದು ರಿಕ್ವೈರ್ಮೆಂಟ್ ಆಫ್ ಕ್ವಾಲಿಫಿಕೇಷನ್ ರಿಗಾರ್ಡ್ಸ್ ಅಂತ ಹೇಳ್ಬೋದು. ಸೊ ಇದರ ಒಂದು ಇಂಪಾರ್ಟೆಂಟ್ ಥಿಂಗ್ಸ್ ಇಷ್ಟೇ ಆಗಿರುತ್ತೆ. ಸೊ ನೆಕ್ಸ್ಟ್ ಈ ಒಂದು ವಿಡಿಯೋಸ್ನ ಇಂಪಾರ್ಟೆಂಟ್ ಏನಂದರೆ ಸೊ ಎಕ್ಸಾಮಿನೇಷನ್ ರಿಗಾರ್ಡಿಂಗ್ ಇರುತ್ತೆ. ಸೊ ಎಕ್ಸಾಮ್ನ ಒಂದು ಯಾವ ಥರ ಕ್ವಶನ್ ಪೇಪರ್ ಇರುತ್ತೆ, ಎಕ್ಸಾಮ್ ಟೈಪ್ಸ್ ಆಫ್ ಸಿಲೆಬಸ್, ಲೈಕ್ ದಟ್ ಕ್ವಶನ್ ಪೇಪರ್ ಇನ್ ವಿಚ್ ಮೋಡ್, ಸೊ ಎಲ್ಲ ಒಂದು ಡೀಟೇಲ್ಸನ್ನು ನಿಮಗೆ ನೆಕ್ಸ್ಟ್ ನಾನು ಒಂದು ಅಪ್ಕಮಿಂಗ್ ವಿಡಿಯೋಸ್ನಲ್ಲಿ ತಿಳಿಸ್ಕೊಡ್ತೀನಿ. ಬಟ್ ಇದ್ರ ಬಗ್ಗೆ ನಿಮಗೆ ಇನ್ನೂ ಯಾವುದಾದ್ರೂ ಡೌಟ್ಸು ಅಥವಾ ಏನಾದರೂ ಎನ್ಕ್ವೈರೀಸ್ ಇದ್ದರೆ ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಥ್ರೂ ವಾಟ್ಸಪ್ ಆರ್ ವೆದರ್ ಇಟ್ ಈಸ್ ವಾಟ್ ಎವರ್ ವಿತ್ ದಟ್ ಶೋ ದ ಸ್ಟಾರ್ಟಿಂಗ್ ನಂಬರ್. ಸೊ ಆ ಒಂದು ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಕೂಡ ಇದರಲ್ಲೊಂದು ಡೀಟೇಲ್ಸನ್ನು ತಿಳ್ಕೊಬೇಕಾಗುತ್ತೆ. ಸೊ ಇವತ್ತಿನ ಒಂದು ವಿಡಿಯೋಸ್ನ ಇನ್ಫಾರ್ಮೇಷನ್ ಇಷ್ಟೇ ಆಗಿರುತ್ತೆ. ಓಕೆ, ಬಾಯ್, ಟೇಕ್ ಕೇರ್.